ಬೆಳಿಗ್ಗೆ ಸುಮಾರು 11 ಗಂಟೆ. ದಂಪತಿಗಳಿಬ್ಬರು ಗೇಟ್ನ ಹೊರಗೆ ನಿಂತು ಒಳಗೆ ಬಿಡುವಂತೆ ಸೆಕ್ಯೂರಿಟಿ ಗಾರ್ಡನ್ನು ಬೇಡಿಕೊಳ್ಳುತ್ತಿದ್ದರು. ಇದನ್ನು ನೋಡಿದ ಸೂಪರ್ವೈಸರ್ ಹೊರಬಂದು ವಿಚಾರಿಸಿದಾಗ ತಿಳಿಯಿತು, ಆತ ಲಕ್ಷ್ಮೀಪತಿಯವರ ಮಗ ಸುಧಾಕರ್ ಎಂಬುದು. ಲಕ್ಷ್ಮೀಪತಿಯವರು ಕೆಲ ತಿಂಗಳ ಹಿಂದೆಯಷ್ಟೇ ಆಶ್ರಮವನ್ನು ಸೇರಿಕೊಂಡಿದ್ದರು. ಅವರ ಮಗ ಸೊಸೆ ಸೂಪರ್ವೈಸರ್ ಬಳಿಯೂ ಕೂಡ ಬಹಳ ವಿನಂತಿಸಿಕೊಂಡರು. ದಯವಿಟ್ಟು ಒಂದೇ ಒಂದು ಬಾರಿ ಅವರನ್ನು ನೋಡುವ ಅವಕಾಶ ಮಾಡಿಕೊಡಿ, ಅವರ ಮಗ ಸೊಸೆ ಬಂದಿದ್ದಾರೆ ಎಂದು ಹೇಳಿ, ಖಂಡಿತ ಬರುತ್ತಾರೆ ಎನ್ನುತ್ತಿದ್ದರು. ಆಗ ಅವರು ಸೆಕ್ಯೂರಿಟಿ ಬಳಿ ವಿಚಾರಿಸಿದರು. ಆತ, ನಾನು ಆಗಲೇ ಅವರಿಗೆ ವಿಷಯ ತಿಳಿಸಿದ್ದೇನೆ, ಆದರೆ ಅವರು ಇವರನ್ನು ಭೇಟಿಯಾಗಲು ನಿರಾಕರಿಸಿದ್ದಾರೆ ಎಂಬುದನ್ನು ತಿಳಿಸಿದ. ಆಗ ಸೂಪರ್ವೈಸರ್, ಅವರಿಗೆ ಇಷ್ಟವಿಲ್ಲ ಎಂದ ಮೇಲೆ ನೀವು ಹೀಗೆ ಪದೇ ಪದೇ ಬಂದು ಅವರಿಗೆ ತೊಂದರೆ ಕೊಡಬೇಡಿ, ಅವರನ್ನು ಇಲ್ಲಿ ನೆಮ್ಮದಿಯಾಗಿರಲು ಬಿಡಿ. ನೀವು ಪ್ರತಿದಿನ ಹೀಗೆ ಬಂದು ತೊಂದರೆ ಕೊಡುವುದರಿಂದ ಆಶ್ರಮದ ಶಾಂತಿ ಕೆಡುತ್ತದೆ ಎಂದು ಗದರಿದರು. ಆದರೂ ಆತ ಕೈ ಮುಗಿದು, ದಯವಿಟ್ಟು ಇದೊಂದು ಬಾರಿ ನಮಗೆ ಸಹಾಯ ಮಾಡಿ, ಅವರಿಗೆ ವಿಷಯ ತಿಳಿಸಿ, ನಿಮ್ಮ ಮಗ ಕ್ಷಮೆ ಕೇಳಲು ಬಂದಿದ್ದಾನೆ, ಅವರು ಒಂದು ಸಲ ಬಂದು ನಮ್ಮನ್ನು ಭೇಟಿಯಾದರೆ ಸಾಕು, ನಾನು ಅವರೊಂದಿಗೆ ಮುಖ್ಯವಾದ ವಿಷಯವನ್ನು ಮಾತನಾಡುವುದಿದೆ ಎಂದು ಗೋಳಾಡತೊಡಗಿದ. ಕೊನೆಗೆ ಸೂಪರ್ವೈಸರ್ ಸೆಕ್ಯೂರಿಟಿಯನ್ನು ಲಕ್ಷ್ಮೀಪತಿಯವರ ಬಳಿ ಕಳಿಸಿದರು. ಆತ ಬಂದು ಬಾಗಿಲು ಬಡಿದು, ನಿಮ್ಮ ಮಗ ಸೊಸೆ ನಿಮ್ಮನ್ನು ಭೇಟಿಯಾಗಲು ಬಂದಿದ್ದಾರೆ, 1 ವಾರದಿಂದ ಪದೇ ಪದೇ ನಿಮ್ಮನ್ನು ಭೇಟಿಯಾಗಲು ಬರುತ್ತಿದ್ದಾರೆ, ಒಂದು ಸಲ ಅವರನ್ನು ಭೇಟಿಯಾಗಿ ಎಂದನು. ಆದರೆ ಲಕ್ಷ್ಮೀಪತಿಯವರು ಏನೂ ಉತ್ತರಿಸಲಿಲ್ಲ. ತಾತ, ನೀವು ಇಷ್ಟಕ್ಕೂ ಅವರನ್ನು ಭೇಟಿಯಾಗಲು ಯಾಕೆ ಇಷ್ಟಪಡುತ್ತಿಲ್ಲ ಎಂದು ಕೇಳಿದ. ಆಗ ಲಕ್ಷ್ಮೀಪತಿ ಓದ್ತಿದ್ದ ನ್ಯೂಸ್ ಪೇಪರನ್ನು ಕೆಳಗೆ ಇಟ್ಟು ಆ ಹುಡುಗನ ಬಳಿ, ನಾನು ಯಾರನ್ನು ಭೇಟಿಯಾಗಲು ಇಚ್ಛಿಸುವುದಿಲ್ಲ, ಅವರಿಗೆ ಹೋಗಿ ಹೇಳು, ನನಗೆ ಯಾವ ಮಗನಾಗಲಿ ಸೊಸೆಯಾಗಲಿ ಇಲ್ಲ ಎಂದು ಕೋಪದಿಂದಲೇ ನುಡಿದರು. ಆದರೆ ಅವರ ಮಗ ಸುಧಾಕರ್ ಮತ್ತು ಆತನ ಹೆಂಡತಿ ಗೇಟ್ ಬಳಿ ಅವರಿಗಾಗಿ ಕಾಯುತ್ತಲೇ ಇದ್ದರು. ಆಗ ಸೆಕ್ಯೂರಿಟಿ ಗಾರ್ಡ್ ದೂರದಿಂದಲೇ ಅವರನ್ನು ಹೋಗುವಂತೆ ಸನ್ನೆ ಮಾಡಿದ. ಆಗ ಅವರಿಗೆ ತಿಳಿಯಿತು, ಅಪ್ಪ ತಮ್ಮನ್ನು ಈಗಲೂ ಭೇಟಿಯಾಗಲು ಇಚ್ಛಿಸುತ್ತಿಲ್ಲ ಎಂಬುದು. ನಿರಾಸೆಯಿಂದ ಅಲ್ಲಿಂದ ಹೊರಟರು. ಇದೇ ವಿಚಾರಕ್ಕೆ ಅವರಿಬ್ಬರು ಜಗಳವಾಡುತ್ತಿದ್ದರು. ಸುಧಾಕರ್, ಹೆಂಡತಿಗೆ ಇದೆಲ್ಲವೂ ನಿನ್ನಿಂದಲೇ ಆಗಿದ್ದು, ನೀನು ಸ್ವಲ್ಪ ದಿನಗಳವರೆಗೆ ಅವರ ಸೇವೆ ಮಾಡಿದ್ದರೆ ಇಂದು ನಮಗೆ ಇಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ. ನಿನಗೆ ಆ ಮನೆಯ ಮಹಾರಾಣಿಯಾಗಿ ಮೆರೆಯಬೇಕಿತ್ತು. ಎಲ್ಲದರಲ್ಲಿಯೂ ಬಿಡುಗಡೆ ಪಡೆದು ಸ್ವತಂತ್ರಳಾಗಿ ಬದುಕಲು ಇಚ್ಛಿಸಿದ್ದೆಯಲ್ಲವೇ? ಇದೋ ನೋಡು, ಕೊನೆಗೂ ನೀನು ಬಯಸಿದ ಸ್ವಾತಂತ್ರ್ಯ ಸಿಕ್ಕೇ ಬಿಟ್ಟಿತು. ಅದರಿಂದ ನಾವಿಂದು ಬೀದಿಗೆ ಬಂದು ಬಿಟ್ಟೆವು ಎಂದು ಸಿಟ್ಟಿನಿಂದ ಹೇಳತೊಡಗಿದ. ಆಗ ಕವಿತಾ, ನೀವೇಕೆ ನನ್ನ ಮೇಲೆ ಕೋಪಗೊಳ್ಳುತ್ತಿದ್ದೀರಿ? ಇದೆಲ್ಲದಕ್ಕೂ ನಾನೊಬ್ಬಳೇ ಕಾರಣಳಲ್ಲ, ಇದರಲ್ಲಿ ನಿಮ್ಮದೂ ಪಾಲಿದೆ. ನಿಮಗೇನು ಸ್ವಾತಂತ್ರ್ಯ ಬೇಡವಾಗಿತ್ತೆ? ನೀವು ಕೂಡ ಇದರಲ್ಲಿ ನನ್ನೊಂದಿಗೆ ಕೈಜೋಡಿಸಿದ್ದೀರಿ. ನಿಮ್ಮಪ್ಪ ಈ ರೀತಿ ಮಾಡುತ್ತಾರೆ ಎಂದು ಯಾರಿಗೆ ತಿಳಿದಿತ್ತು? ಅವರ ಅತಿ ಬುದ್ಧಿವಂತಿಕೆಯಿಂದ ನಮಗಿಂದು ಈ ಪರಿಸ್ಥಿತಿ ಬಂದು ಬಿಟ್ಟಿದೆ. ಆದರೆ ನೀವು ಎಲ್ಲ ತಪ್ಪುಗಳಿಗೂ ನಾನೊಬ್ಬಳೇ ಕಾರಣ ಎಂಬಂತೆ ಎಲ್ಲವನ್ನೂ ನನ್ನ ತಲೆಯ ಮೇಲೆ ಹೇರುತ್ತಿದ್ದೀರಿ ಎಂದು ಆಕೆಯು ಜಗಳವಾಡುತ್ತಿದ್ದಳು. ಜಗಳ ವಿಕೋಪಕ್ಕೆ ಹೋಗಿ ಸುಧಾಕರ್ ಕಾರು ಎದುರಿಗೆ ಬರುತ್ತಿದ್ದ ಆಟೋಗೆ ಗುದ್ದಿತು. ಇಬ್ಬರಿಗೂ ಚಿಕ್ಕ ಪುಟ್ಟ ಗಾಯಗಳಾದವು. ಹೇಗೋ ಇತರರ ಸಹಾಯದಿಂದ ಆಸ್ಪತ್ರೆಗೆ ದಾಖಲಾಗಿ ಗಾಯಕ್ಕೆ ಚಿಕಿತ್ಸೆ ಮಾಡಿಸಿಕೊಂಡು ಮನೆಗೆ ಹೊರಟರು. ಸಣ್ಣ ಪುಟ್ಟ ಗಾಯಗಳಾಗಿದ್ದರಿಂದ ಬಚಾವಾದರು. ಸುಧಾಕರ್ ತನ್ನ ಹೆಂಡತಿ ಮಕ್ಕಳೊಂದಿಗೆ ಈಗ ಒಂದು ಸಣ್ಣ ಬಾಡಿಗೆ ಮನೆಯಲ್ಲಿದ್ದ. ಹಾಗೆಂದು ಆತ ಹುಟ್ಟಿನಿಂದ ಬಡವನೇನಲ್ಲ, ಅತ್ಯಂತ ಶ್ರೀಮಂತ ಮನೆತನದಲ್ಲಿ ಹುಟ್ಟಿ ಬಂಗಲೆಯಲ್ಲಿ ವಾಸಿಸುತ್ತಿದ್ದವನು. ಇಂದು ಬಾಡಿಗೆ ಮನೆ ಪಾಲಾಗಿದ್ದ. ಸುಧಾಕರ್ ತಂದೆ ಲಕ್ಷ್ಮೀಪತಿ ಬಹಳ ಶ್ರೀಮಂತರು. ಹಿಂದಿನಿಂದಲೂ ಬಿಸ್ನೆಸ್ ಮಾಡಿಕೊಂಡು ಬಂದವರು. ಅವರದೇ ಆದ ಉದ್ಯಮವೂ ಇತ್ತು. ಹಲವು ವರ್ಷಗಳವರೆಗೆ ಆಫೀಸನ್ನು ಅವರೇ ನಡೆಸಿಕೊಂಡು ಬರುತ್ತಿದ್ದರು. ಅವರಿಗೆ ಒಬ್ಬನೇ ಮಗ ಸುಧಾಕರ್. ಲಕ್ಷ್ಮೀಪತಿ ತನ್ನ ಹೆಂಡತಿ ಸತ್ತ ಮೇಲೆ ಅಕ್ಷರಶಃ ಒಂಟಿಯಾದರು. 3 ತಿಂಗಳ ಹಿಂದೆ ಅವರೆಲ್ಲರ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆ ಆಯಿತು. ದೊಡ್ಡ ಬಂಗಲೆಯಲ್ಲಿ ವಾಸಿಸುತ್ತಾ ಅಪ್ಪನ ಆಫೀಸನ್ನು ನೋಡಿಕೊಂಡಿದ್ದ ಸುಧಾಕರ್ ಇದ್ದಕ್ಕಿದ್ದಂತೆ ಬೀದಿಗೆ ಬಂದು ಬಿಟ್ಟಿದ್ದ. ಈ ಹಿಂದೆ ಅವನಿಗೂ ಯಾವ ಸುಖ ಸಂತೋಷಗಳಿಗೂ ಕೊರತೆ ಇರಲಿಲ್ಲ. ವೀಕೆಂಡ್ ಪಾರ್ಟಿ, ದುಬಾರಿ ಬಟ್ಟೆಗಳು, ದುಬಾರಿ ಕಾರುಗಳು, ಹೈಫೈ ಲೈಫು. ಆದರೆ ಇಂದು ಪರಿಸ್ಥಿತಿ ಬದಲಾಗಿತ್ತು. ಹಳೆಯ ವಠಾರ, ಅಲ್ಲೊಂದಿಷ್ಟು ಚಿಕ್ಕ ಚಿಕ್ಕ ಮನೆಗಳು. ಅದರಲ್ಲೊಂದು ಮನೆಯಲ್ಲಿ ಇವರು ಬಾಡಿಗೆಗೆ ಉಳಿದರು. ಸಣ್ಣದೊಂದು ಕೋಣೆ, ಖರ್ಚಿಗೆ ಕಾಸಿಲ್ಲ, ಓಡಾಡಲು ಕಾರಿಲ್ಲ, ಊಟ ತಿಂಡಿಗೂ ಯೋಚಿಸಬೇಕಾಗಿತ್ತು. ಇಂತಹ ಸ್ಥಿತಿ ಬರುತ್ತದೆ ಎಂದು ಅವರು ಕನಸು ಮನಸ್ಸಿನಲ್ಲಿಯೂ ಯೋಚಿಸಿರಲಿಲ್ಲ. ಒಂದು ದಿನ ಇದ್ದಕ್ಕಿದ್ದಂತೆ ಸುಧಾಕರ್ ಕೈಗೆ ತಲುಪಿದ್ದ ಲಾಯರ್ ನೋಟಿಸನ್ನು ನೋಡಿ ಅವನಿಗೆ ಸಿಡಿಲೆರಗಿದಂತಾಗಿತ್ತು. ಅದು ಸುಧಾಕರ್ ತಂದೆ ಲಕ್ಷ್ಮೀಪತಿ ತನ್ನ ಮಗನಿಗೆ ಕಳಿಸಿದ ನೋಟಿಸ್. ಅದರಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖಿಸಿದ್ದರು, ನಾನು ನನ್ನ ಮಗ ಮತ್ತು ಸೊಸೆಯನ್ನು ನನ್ನ ಸ್ವಂತ ಪ್ರಾಪರ್ಟಿಯಿಂದ, ಅಂದರೆ ಮನೆ, ಉದ್ಯಮ, ಆಫೀಸ್ ಇದೆಲ್ಲದರಿಂದಲೂ ಹೊರ ಹಾಕುತ್ತಿದ್ದೇನೆ. ಅದಕ್ಕಾಗಿ ಎಲ್ಲ ಕಾಗದ ಪತ್ರಗಳನ್ನು ತಯಾರಿ ಮಾಡಿಕೊಂಡಿದ್ದೇನೆ. ಅವರಿಬ್ಬರಿಗೂ ತನ್ನ ಎಲ್ಲ ಪ್ರಾಪರ್ಟಿಯಿಂದ ಹೊರಬರಲು 1 ವಾರ ಸಮಯ ನೀಡಲಾಗಿದೆ ಎಂದು ಆ ನೋಟಿಸ್ನಲ್ಲಿ ಬರೆಯಲಾಗಿತ್ತು. ಅದನ್ನು ನೋಡಿ ಗಂಡ ಹೆಂಡತಿ ಇಬ್ಬರಿಗೂ ನಿಂತ ನೆಲವೇ ಕುಸಿದಂತಾಯಿತು. ಎಲ್ಲ ಇದ್ದರೂ ಅವರ ದುರಾಸೆ ಅವರನ್ನು ಇಂದು ಈ ಪರಿಸ್ಥಿತಿಗೆ ತಂದು ಹಾಕಿತ್ತು. ಲಕ್ಷ್ಮೀಪತಿಯವರು ಹೆಂಡತಿಯನ್ನು ಕಳೆದುಕೊಂಡ ಮೇಲೆ ಅವರ ಆರೋಗ್ಯವು ಕ್ಷೀಣಿಸತೊಡಗಿತು. ಮಗ ಸೊಸೆ ಇಬ್ಬರೂ ಕೂಡ ಅವರನ್ನು ಸ್ವಲ್ಪವೂ ಕಾಳಜಿ ಮಾಡುತ್ತಿರಲಿಲ್ಲ. ಅಲ್ಪ ಸ್ವಲ್ಪ ಚಿಕಿತ್ಸೆ ಕೊಡಿಸುತ್ತಾ ಅವರ ಕಾಯಿಲೆ ತೀವ್ರವಾದ ಮೇಲೆ ಅವರನ್ನು ಆಸ್ಪತ್ರೆಯಲ್ಲಿ ಒಂಟಿಯಾಗಿ ಬಿಟ್ಟು ಬಂದಿದ್ದರು. ಆಸ್ಪತ್ರೆಯಲ್ಲಿರುವ ತಂದೆ ಅಲ್ಲಿಯೇ ಕೊನೆಯ ಉಸಿರು ಎಳೆದಿರುತ್ತಾರೆ ಎಂದು ಅವರು ಭಾವಿಸಿದ್ದರು. ಆದರೆ ಇಂದು ರೋಗಗ್ರಸ್ತ ತಂದೆಯಿಂದ ನೋಟಿಸ್ ಬಂದದ್ದನ್ನು ನೋಡಿ ಅವರಿಗೆ ಆಶ್ಚರ್ಯವಾಗಿತ್ತು. ಕಾಯಿಲೆಯಿಂದ ಬಳಲುತ್ತಿರುವ ಮುದುಕ ಖಂಡಿತ ಬದುಕುವುದಿಲ್ಲ ಎಂದೇ ಅವರು ತಿಳಿದಿದ್ದರು.
ಆದರೆ ಅದೃಷ್ಟವಶಾತ್ ಲಕ್ಷ್ಮೀಪತಿಯವರು ಬದುಕಿದ್ದರು ಮತ್ತು ತಮ್ಮ ಆಸ್ತಿಯಿಂದ ಅವರನ್ನು ಆಚೆ ನೂಕಲು ನೋಟಿಸ್ ಕೂಡ ಕಳಿಸಿದ್ದರು. ಸುಧಾಕರ್ ಮತ್ತು ಕವಿತಾ ವಯಸ್ಸಾದ ಲಕ್ಷ್ಮೀಪತಿಯವರನ್ನು ಯಾವಾಗಲೂ ಗಂಭೀರವಾಗಿ ಪರಿಗಣಿಸಿರಲಿಲ್ಲ. ಆದರೆ ಈ ನೋಟಿಸ್ ನೋಡಿ ಸುಧಾಕರ್ ವಕೀಲರ ಆಫೀಸ್ಗೆ ದೌಡಾಯಿಸಿ ತಂದೆಯ ಬಗ್ಗೆ ವಿಚಾರಿಸಿದನು. ನಿಮ್ಮ ತಂದೆಯವರು ಬದುಕಿದ್ದಾರೆ, ಆದರೆ ತಾನಿರುವ ಜಾಗವನ್ನು ಹೇಳಬೇಡಿ ಎಂದು ನನಗೆ ತಿಳಿಸಿದ್ದಾರೆ ಎಂದು ಅವರ ಪರವಾದ ವಕೀಲರು ಅವರ ವಿಳಾಸವನ್ನು ನೀಡಲಿಲ್ಲ. ಆದರೂ ಸುಧಾಕರ್ ತಂದೆಯನ್ನು ಬಹಳ ದಿನಗಳವರೆಗೆ ಎಲ್ಲ ಕಡೆಗೂ ಹುಡುಕಲು ಪ್ರಯತ್ನಿಸಿದ. ಆದರೆ ಲಕ್ಷ್ಮೀಪತಿಯವರು ಇರುವ ಜಾಗ ಹುಡುಕಲು ಅವನಿಗೆ ಸಾಧ್ಯವಾಗಲಿಲ್ಲ. ತಾವು ಅಡ್ಮಿಟ್ ಮಾಡಿದ ಆಸ್ಪತ್ರೆ ಅಲ್ಲದೆ ಸುತ್ತಮುತ್ತಲಿನ ಎಲ್ಲ ಆಸ್ಪತ್ರೆಗಳಲ್ಲೂ ಹುಡುಕಾಡಿದ. ಆದರೂ ಅವರ ಬಗ್ಗೆ ಯಾವುದೇ ಮಾಹಿತಿ ಸಿಗಲಿಲ್ಲ. ಆದ್ದರಿಂದ ಸುಧಾಕರ್ ತನ್ನ ಪತ್ನಿಯೊಂದಿಗೆ ಬೇರೆ ದಾರಿ ಇಲ್ಲದೆ ಚಿಕ್ಕ ವಠಾರದಲ್ಲಿ ಬಾಡಿಗೆ ಮನೆಯಲ್ಲಿ ಇರಲು ಪ್ರಾರಂಭಿಸಿದ. ಆಫೀಸನ್ನು ಉಪಯೋಗಿಸಲು ವಕೀಲರಿಂದ ಅನುಮತಿ ಸಿಗಲಿಲ್ಲ. ಸುಧಾಕರ್ಗೆ ಹಣ ಸಂಪಾದಿಸಲು ಬೇರೆ ಯಾವ ದಾರಿ ಇರಲಿಲ್ಲ. ಮೊದಲಿದ್ದ ಹಣದಲ್ಲಿಯೇ ಹೇಗೋ 3 ತಿಂಗಳು ತಳ್ಳಿದ. ಮುಂದಿನ ತಿಂಗಳ ಖರ್ಚಿಗೆ ಅವನ ಬಳಿ ಹಣವಿರಲಿಲ್ಲ. ಹೀಗಿರುವಾಗ ಒಂದು ದಿನ ಮಾರ್ಕೆಟ್ನಲ್ಲಿ ಇದ್ದಕ್ಕಿದ್ದಂತೆ ಅವನ ತಂದೆ ಲಕ್ಷ್ಮೀಪತಿಯನ್ನು ನೋಡಿದ. ಅವರ ಬಳಿ ಮಾತನಾಡಲು ಪ್ರಯತ್ನಿಸಿದ. ಆದರೆ ಅಷ್ಟರಲ್ಲಿ ಅವರು ರಸ್ತೆ ಆಚೆ ಬದಿಯಲ್ಲಿ ಕಾರನ್ನು ಹತ್ತಿ ಹೊರಟು ಬಿಟ್ಟಿದ್ದರು. ಆದರೂ ಸುಧಾಕರ್ ಆ ಕಾರನ್ನು ಹಿಂಬಾಲಿಸಿ ಅವರಿರುವ ಜಾಗವನ್ನು ತಲುಪಿದ. ಸುಧಾಕರ್ ಅಲ್ಲಿದ್ದ ಬೋರ್ಡನ್ನು ನೋಡಿ ಬೆಚ್ಚಿಬಿದ್ದ, ಏಕೆಂದರೆ ಅದೊಂದು ವೃದ್ಧಾಶ್ರಮವಾಗಿತ್ತು. ಆಗ ಸುಧಾಕರ್ಗೆ ತನ್ನ ತಂದೆ ಇದೇ ವೃದ್ಧಾಶ್ರಮದಲ್ಲಿ ವಾಸಿಸುತ್ತಿದ್ದಾರೆ ಎಂಬುದು ತಿಳಿಯಿತು. ಯಾವಾಗ ಸುಧಾಕರ್ಗೆ ತನ್ನ ತಂದೆ ಇರುವ ಜಾಗ ತಿಳಿಯಿತೋ ಅಂದಿನಿಂದ ಅವನು ಸತತವಾಗಿ ಅಲ್ಲಿಗೆ ಬಂದು ತನ್ನ ತಂದೆಯನ್ನು ಭೇಟಿಯಾಗುವುದಕ್ಕೆ ಪ್ರಯತ್ನಿಸಿದ. ಆದರೆ ಎಷ್ಟು ಸಲ ಬಂದರೂ ಲಕ್ಷ್ಮೀಪತಿಯವರು ಮಾತ್ರ ಅವರನ್ನು ಭೇಟಿಯಾಗಲು ನಿರಾಕರಿಸುತ್ತಲೇ ಬಂದರು. ಅವರ ಮುಖ ನೋಡಲು ನನಗೆ ಇಷ್ಟವಿಲ್ಲ ಎಂದು ಕರೆಯಲು ಬಂದವರಿಗೆ ಸ್ಪಷ್ಟವಾಗಿ ಹೇಳಿ ಕಳುಹಿಸುತ್ತಿದ್ದರು. ಮಾರನೆಯ ದಿನ ಸುಧಾಕರ್ ತನ್ನ ಹೆಂಡತಿಯೊಂದಿಗೆ ಕೈಕಾಲಿಗೆ ಪ್ಲಾಸ್ಟರ್ ಹಾಕಿಕೊಂಡು ವೃದ್ಧಾಶ್ರಮಕ್ಕೆ ದಯನೀಯ ಸ್ಥಿತಿಯಲ್ಲಿ ಬಂದು ನಿಂತಿದ್ದ. ಮತ್ತೆ ಸೂಪರ್ವೈಸರನ್ನು ವಿನಂತಿಸಿಕೊಳ್ಳುತ್ತಿದ್ದ, ನನ್ನ ತಂದೆಯನ್ನು ಒಮ್ಮೆ ನೋಡಲು ಅವಕಾಶ ಮಾಡಿಕೊಡಿ, ನಮ್ಮ ಪರಿಸ್ಥಿತಿ ಹೇಗಾಗಿದೆ ಎಂದು ಅವರಿಗೆ ತಿಳಿಸಿ ಎಂದು ಪರಿಪರಿಯಾಗಿ ಕೇಳಿಕೊಳ್ಳುತ್ತಿದ್ದರು. ಬಹಳ ದಿನಗಳಿಂದ ಬರುತ್ತಿದ್ದ ಅವರನ್ನು ನೋಡಿದ ಆತನಿಗೂ ಒಂದು ಬಾರಿ ಲಕ್ಷ್ಮೀಪತಿಯನ್ನು ಅವರೊಂದಿಗೆ ಭೇಟಿ ಮಾಡಿಸಬೇಕು ಎಂದೆನಿಸಿತು. ಅವರ ಮಗ ಅವರನ್ನು ಕರೆದುಕೊಂಡು ಹೋಗಲು ಎಷ್ಟೋ ಬಾರಿ ಬಂದಿದ್ದಾನೆ, ಒಂದು ಬಾರಿ ಪ್ರಯತ್ನಿಸೋಣ ಎಂದುಕೊಂಡರು. ಅವರ ರೂಮ್ಗೆ ತೆರಳಿ ನಿಜವಾಗಿಯೂ ಲಕ್ಷ್ಮೀಪತಿಯವರೇ, ನೀವು ಪುಣ್ಯವಂತರು ಎಂದು ಅವರ ಮನವೊಲಿಸಲು ಪ್ರಯತ್ನಿಸಿದರು. ಒಂದು ಸಲ ನೀವು ನಿಮ್ಮ ಮಗನನ್ನು ಭೇಟಿ ಮಾಡುವುದು ಒಳ್ಳೆಯದು ಎಂಬುದು ನನ್ನ ಭಾವನೆ. ನೋಡಿ, ಅವರು ನಿಮ್ಮನ್ನು ಮನೆಗೆ ಕರೆದೊಯ್ಯಲು 1 ವಾರದಿಂದ ಇಲ್ಲಿಗೆ ಬರುತ್ತಿದ್ದಾರೆ. ಆದರೆ ನೀವು ಅವರನ್ನು ಭೇಟಿ ಮಾಡಲೇ ಇಷ್ಟಪಡುತ್ತಿಲ್ಲ. ಅವರು ನಿಮ್ಮ ಬಳಿ ಕ್ಷಮೆ ಕೇಳುತ್ತಿದ್ದಾರೆ. ನಾನು ಇಷ್ಟು ವರ್ಷದಲ್ಲಿ ಬಹಳ ಜನರನ್ನು ನೋಡಿದ್ದೇನೆ, ಇಲ್ಲಿ ಬಹಳ ವರ್ಷದಿಂದ ಕೆಲಸ ಮಾಡಿದ್ದೇನೆ. ಆದರೆ ನನ್ನ ಅನುಭವದ ಪ್ರಕಾರ ಇಲ್ಲಿರುವ ಜನರು ಎಷ್ಟೇ ಖುಷಿಯಿಂದ ಇದ್ದರೂ ತಮ್ಮ ಮನೆ, ಮಕ್ಕಳು, ಕುಟುಂಬದ ನೆನಪು ಯಾವಾಗಲೂ ಅವರನ್ನು ಕಾಡುತ್ತಿರುತ್ತದೆ. ನಿಮ್ಮ ಮಗ ಸ್ವಚ್ಛ ಮನಸ್ಸಿನಿಂದ ಕ್ಷಮೆ ಕೇಳಿ ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದಾರೆ. ಎಷ್ಟೇ ಆದರೂ ಆತ ನಿಮ್ಮ ಮಗ. ಒಂದು ಬಾರಿ ನೀವು ಅವನನ್ನು ಭೇಟಿಯಾಗುವುದರಲ್ಲಿ ತಪ್ಪಿಲ್ಲ ಎಂಬುದು ನನ್ನ ಅಭಿಪ್ರಾಯ ಎಂದಾಗ ಲಕ್ಷ್ಮೀಪತಿಯವರು ಮನಸ್ಸಿನಲ್ಲಿಯೇ, ಇವರಿಗೆ ಯಾವ ವಿಷಯವೂ ತಿಳಿದಿಲ್ಲ. ನನ್ನ ಮಗ ನನ್ನನ್ನು ಮನೆಗೆ ಕರೆದೊಯ್ಯಲು ಬಂದಿಲ್ಲ. ಅವನು ಮರಳಿ ತನ್ನ ಬಂಗಲೆಗೆ ಹೋಗಲು ಅಷ್ಟೊಂದು ವಿನಂತಿಸಿಕೊಳ್ಳುತ್ತಿದ್ದಾನೆ. ಸ್ವಂತ ಮನೆಯಿಂದಲೇ ತಂದೆಯನ್ನು ಹೊರ ಹಾಕಿದವನು ಮತ್ತೆ ಮನೆಗೆ ಕರೆದೊಯ್ಯುವನೆ. ಇಂದು ನಾನು ಕಲಿಸಿದ ಪಾಠಕ್ಕೆ ಕ್ಷಮೆ ಕೇಳಿ ಆಸ್ತಿ ಮರಳಿ ಪಡೆಯಲು ಬಂದಿದ್ದಾನಷ್ಟೇ ಎಂದುಕೊಂಡು ಸೂಪರ್ವೈಸರ್ ಹೇಳಿದ ಕಾರಣಕ್ಕೆ ಅವರ ಮಾತನ್ನು ತಳ್ಳಿ ಹಾಕದೆ ರೂಮಿನಿಂದ ಆಚೆಗೆ ಬಂದರು. ಹಿಂದಿನ ದಿನ ಆದ ಆಕ್ಸಿಡೆಂಟ್ನಿಂದ ಕೈಕಾಲಿಗೆ ಪಟ್ಟಿ ಕಟ್ಟಿಕೊಂಡು ನಿಂತಿದ್ದ ಮಗನನ್ನು ನೋಡಿ, ಇವರಿಗೆ ಏನಾಗಿದೆ ಎಂದು ಸೂಪರ್ವೈಸರ್ ಬಳಿ ಕೇಳಿದರು. ಹಾಗೆ ಮಗನನ್ನು ನೋಡುತ್ತಾ, ಮಗನೇ, ಇಂದು ನೀನು ಯಾಕೆ ನನ್ನನ್ನು ನೆನಪಿಸಿಕೊಂಡಿದ್ದೀಯಾ? ನಾನು ಕಾಯಿಲೆಯಿಂದ ಸಾಯುವ ಸಂದರ್ಭದಲ್ಲಿ ನನ್ನನ್ನು ಆಸ್ಪತ್ರೆಯಲ್ಲಿ ಒಂಟಿಯಾಗಿ ಬಿಟ್ಟು ಓಡಿ ಹೋದೆಯಲ್ಲ, ಆ ದಿನ ಏನಾಗಿತ್ತು ಎಂದಾಗ ಸುಧಾಕರ್ ಕಸಿಬಿಸಿಗೊಳ್ಳುತ್ತಾ, ಅಪ್ಪ, ಯಾಕೆ ಹೀಗೆ ಮಾತನಾಡುತ್ತಿದ್ದೀಯಾ? ನಾನು ನಿಮ್ಮ ಮಗ, ನಿಮ್ಮ ಬಳಿ ಕ್ಷಮೆ ಕೇಳಿ ಮನೆಗೆ ಕರೆದೊಯ್ಯಲು ಬಂದಿದ್ದೇನೆ ಎಂದಾಗ ಲಕ್ಷ್ಮೀಪತಿಯವರು, ಯಾವ ಮಗ, ಯಾವ ಮನೆ? ಅಂದು ಇದೇ ಮಗನಲ್ಲವೇ ಮನೆಯಿಂದ ಹೊರಹಾಕುವಾಗ ತಂದೆ ಎಂದೂ ಯೋಚಿಸಲಿಲ್ಲ. ನೀವಿಬ್ಬರು ನನ್ನನ್ನು ಮನೆಯಿಂದ ಹೊರಹಾಕಲು ಮಾಡಿದ ಉಪಾಯಗಳು ನನಗೆ ತಿಳಿದಿಲ್ಲವೆಂದುಕೊಂಡಿದ್ದೀರಾ? ಅವರ ಬಾಯಿಂದ ಈ ವಿಚಾರಗಳನ್ನೆಲ್ಲ ಕೇಳಿ ಮಗ ಸೊಸೆ ಇಬ್ಬರಿಗೂ ಆಶ್ಚರ್ಯವಾಯಿತು. ತಮ್ಮ ನಿಜ ಬಣ್ಣ ಬಯಲಾಯಿತಲ್ಲ ಎಂದು ಅವರ ಮುಂದೆ ತಲೆ ತಗ್ಗಿಸಿದರು. ಲಕ್ಷ್ಮೀಪತಿಯವರು ಮಾತನಾಡುತ್ತಾ, ನೀವಿಬ್ಬರೂ ನನ್ನನ್ನು ಮನೆಯಿಂದ ಹೊರಹಾಕಿ ವೃದ್ಧಾಶ್ರಮದಲ್ಲಿ ಇರಿಸಲು ಯೋಚಿಸುತ್ತಿದ್ದೀರಲ್ಲವೇ? ಅಷ್ಟರಲ್ಲಿ ನಿಮ್ಮ ಇಚ್ಛೆಯಂತೆಯೇ ನನಗೆ ಕಾಯಿಲೆ ಬಂದುಬಿಟ್ಟಿತು. ಅದು ನಿಮಗೊಂದು ಕಾರಣವಾಯಿತು ಮನೆಯಿಂದ ನನ್ನನ್ನು ಹೊರಹಾಕಲು. ಮೊದಲು ನೀವು ಧರಿಸಿರುವ ಮುಖವಾಡವನ್ನು ಕಿತ್ತೆಸೆಯಿರಿ. ಅಂದು ಹುಷಾರಿಲ್ಲದೆ ಮನೆಯಲ್ಲಿ ಮಲಗಿದ್ದ ನನ್ನನ್ನು ಕಾರಲ್ಲಿ ಕೂರಿಸಿಕೊಂಡು ತಂದೆ ಎನ್ನುವುದನ್ನು ನೋಡದೆ ಆಸ್ಪತ್ರೆಯಲ್ಲಿ ಬಿಸಾಕಿ ಓಡಿ ಹೋದಿರಲ್ಲವೇ? ಹಾಗೆ ಹೋಗುವಾಗ ನಿಮ್ಮ ಮಾತುಗಳನ್ನು ನಾನು ಕೇಳಿಸಿಕೊಂಡಿದ್ದೇನೆ. ಖಂಡಿತ ಇವನು ಬದುಕುವುದಿಲ್ಲ. ಇವನನ್ನು ನಾವೇ ಮನೆಯಿಂದ ಹೊರಹಾಕಿ ಕೆಟ್ಟ ಹೆಸರು ಪಡೆಯುವುದಕ್ಕಿಂತ ಹೀಗೆ ಆಗಿದ್ದೇ ಒಳ್ಳೆಯದಾಯಿತು. ಇವನು ಸತ್ತ ಮೇಲೆ ಎಲ್ಲ ಪ್ರಾಪರ್ಟಿಗೂ ನಾವೇ ಮಾಲೀಕರು. ಇನ್ನು ಎಲ್ಲ ಆಸ್ತಿಯನ್ನು ಮನ ಬಂದಂತೆ ಉಡಾಯಿಸಬಹುದು ಎಂದು ಸಂಭ್ರಮ ಪಟ್ಟಿರಲ್ಲವೇ? ನನ್ನ ಕೈ ಕೆಳಗೆ ಇರಲು ಇಷ್ಟವಿಲ್ಲ. ಆಫೀಸ್ನಲ್ಲಿ ಕುಳಿತರೂ ಎಲ್ಲ ಲೆಕ್ಕಪತ್ರಗಳನ್ನು ಒಪ್ಪಿಸಬೇಕಾಗುತ್ತದೆ. ಇನ್ನು ಮುಂದೆ ಈ ಮುದುಕನ ಕಾಟ ತಪ್ಪಿತು ಎಂದು ಮಾತನಾಡಿಕೊಂಡಿರಲ್ಲವೇ ಎಂದು ನಡೆದ ಸಂಗತಿಯನ್ನೆಲ್ಲ ವಿವರಿಸಿ ಹೇಳತೊಡಗಿದರು.
ಅವರು ಹೇಳಿದ ಮಾತುಗಳನ್ನು ಕೇಳಿ ವೃದ್ಧಾಶ್ರಮದ ಸೂಪರ್ವೈಸರ್ ಹೌಹಾರಿದರು. ಕ್ಷಮಿಸಿ ಲಕ್ಷ್ಮೀಪತಿಯವರೇ, ನಿಮ್ಮ ಮಗ ನಿಮ್ಮನ್ನು ಪ್ರೀತಿಯಿಂದ ಮನೆಗೆ ಕರೆದೊಯ್ಯಲು ಪದೇ ಪದೇ ಬರುತ್ತಿದ್ದಾನೆ ಎಂದು ನಾನು ಭಾವಿಸಿದ್ದೆ. ಆದರೆ ಇವರು ನಿಮ್ಮನ್ನು ಆಸ್ಪತ್ರೆಯಲ್ಲಿ ಸಾಯಲು ಬಿಟ್ಟು ಹೋಗಿದ್ದಾರೆ ಎಂದು ನನಗೆ ತಿಳಿದಿರಲಿಲ್ಲ. ಇವರು ನಿಜವಾಗಿಯೂ ನೀವು ಸತ್ತಿದ್ದೀರಿ ಎಂದೇ ಭಾವಿಸಿರಬಹುದು. ಆದರೆ ನಿಮ್ಮನ್ನು ಮನೆಯಿಂದ ಹೊರಗೆ ಹಾಕುವ ಪ್ಲ್ಯಾನ್ ಮಾಡಿದವರು, ನಿಮ್ಮನ್ನು ಸಾಯಲು ಆಸ್ಪತ್ರೆಯಲ್ಲಿ ಬಿಟ್ಟು ಹೋಗಿದ್ದವರು ನೀವಿಂದು ಜೀವಂತವಾಗಿದ್ದೀರಿ ಎಂದು ಗೊತ್ತಾದಾಗ ಮತ್ತೆ ನಿಮ್ಮನ್ನು ಮನೆಗೆ ಕರೆದೊಯ್ಯಲು ಬಂದಿರುವ ಕಾರಣವಾದರೂ ಏನು? ನಿಮ್ಮ ಅವಶ್ಯಕತೆ ಏನಿದೆ ಎಂದು ಆಶ್ಚರ್ಯದಿಂದ ಕೇಳಿದರು. ಆಗ ಲಕ್ಷ್ಮೀಪತಿಯವರು ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಅವರಿಬ್ಬರು ನಾನು ಸಾಯುತ್ತೇನೆ ಎಂದು ಖುಷಿಯಿಂದಲೇ ಆಸ್ಪತ್ರೆಯಿಂದ ಹೊರಟಿದ್ದರು. ಹೋಗುವಾಗ ಒಮ್ಮೆಯೂ ನನ್ನ ಕಡೆ ತಿರುಗಿ ನೋಡಲಿಲ್ಲ. ಆಸ್ಪತ್ರೆಗೂ ಕಾಲ್ ಮಾಡಿ ವಿಚಾರಿಸಲಿಲ್ಲ. ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಎಂದು ತಿಳಿಯಲು ಇಚ್ಛಿಸಲಿಲ್ಲ. ನಾನು ಇದ್ದರೆಷ್ಟು ಬಿಟ್ಟರೆಷ್ಟು ಎನ್ನುವ ಭಾವನೆ ಅವರದು. ಆದರೆ ಇವರಿಗೆ ಈಗ ಬೇಕಾಗಿರುವುದು ನಾನಲ್ಲ, ನನ್ನ ಆಸ್ತಿ ಮಾತ್ರ. ಆದರೆ ಆ ದೇವರ ದಯೆಯಿಂದ ನಾನು ಬದುಕಿದೆ. ನಾನು ಕಾಯಿಲೆ ಬಿದ್ದು ಮನೆಯಲ್ಲಿದ್ದಾಗ ಇವರಿಗೆ ನಾನು ಭಾರವೆನಿಸಿದೆ. ನನ್ನ ಹಣದಲ್ಲಿ ಮಜಾ ಮಾಡಿ ನನ್ನನ್ನು ಕಡೆಗಣಿಸಿದರು. ನನ್ನನ್ನು ಮನೆಯಿಂದ ಹೊರಹಾಕಲು ಇವರು ಮಾಡಿದ ಉಪಾಯ ಒಂದೇ ಎರಡೇ. ಹೇಗೋ ಅದೆಲ್ಲ ನನಗೆ ತಿಳಿದು ಹೋಯಿತು. ಆದರೆ ಎಲ್ಲಿಗೆ ಕಳಿಸುತ್ತಾರೆ ಎಂದು ಗೊತ್ತಿರಲಿಲ್ಲ. ಒಂದು ದಿನ ನನ್ನ ಮಗನ ಜೇಬಿನಲ್ಲಿ ಒಂದು ಕಾರ್ಡ್ ಸಿಕ್ಕಿತು. ಅದು ಒಂದು ದೂರದ ಊರಿನ ವೃದ್ಧಾಶ್ರಮದಾಗಿತ್ತು. ನಾನು ಇಷ್ಟು ವರ್ಷ ಸಾಕಿ ಬೆಳೆಸಿದ ನನ್ನ ಮಗ ಕೊನೆಗೂ ನನ್ನನ್ನು ವೃದ್ಧಾಶ್ರಮದಲ್ಲಿರಿಸಲು ಯೋಚಿಸುತ್ತಾನೆ ಎಂಬುದು ತಿಳಿಯಿತು. ಅವರು ನನ್ನನ್ನು ಆಸ್ಪತ್ರೆಗೆ ಸೇರಿಸುವಾಗ ದೇವರ ದಯೆಯಿಂದ ನನ್ನ ಶರ್ಟ್ ಜೇಬಿನಲ್ಲಿ ನನ್ನ ಫೋನ್ ಮತ್ತು ATM ಕಾರ್ಡ್ ಇತ್ತು. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಬಹಳ ಇತ್ತು. ಅದೇ ಹಣದಿಂದ ನಾನು ಒಳ್ಳೆಯ ಡಾಕ್ಟರ್ ಹತ್ತಿರ ಟ್ರೀಟ್ಮೆಂಟ್ ತೆಗೆದುಕೊಂಡು ಹುಷಾರಾದೆ ಎಂದರು. ಆಗ ಸೂಪರ್ವೈಸರ್ ಲಕ್ಷ್ಮೀಪತಿಯವರ ಬಳಿ, ಹೌದು, ನೀವು ಅದೇ ಆಸ್ಪತ್ರೆಯಲ್ಲಿದ್ದಾಗ ನಾನು ನಮ್ಮ ಆಶ್ರಮದ ಇಬ್ಬರನ್ನು ಅಲ್ಲಿಗೆ ಕರೆದುಕೊಂಡು ಬಂದಿದ್ದೆ. ಆಗ ನಿಮ್ಮೊಂದಿಗೆ ಮಾತನಾಡಿದಾಗ ನೀವು ನಮ್ಮ ಆಶ್ರಮಕ್ಕೆ ಬರಲು ಇಚ್ಛಿಸಿದಿರಿ. ಆದರೆ ಆಗ ಅವರಿಗೆ ಲಕ್ಷ್ಮೀಪತಿಯವರು ಇಷ್ಟು ಆಸ್ತಿವಂತರೆಂದು ಗೊತ್ತಿರಲಿಲ್ಲ. ಅವರೊಬ್ಬ ಸಾಧಾರಣ ಪರಿವಾರದವರು ಮತ್ತು ಕುಟುಂಬದಿಂದ ಕಡೆಗಣಿಸಲ್ಪಟ್ಟವರು ಎಂದೇ ತಿಳಿದುಕೊಂಡಿದ್ದರು. ಆದ್ದರಿಂದ ಅವರು ಮಗನ ಬಳಿ ಹೋಗುತ್ತಿಲ್ಲ ಎಂದೇ ಭಾವಿಸಿದ್ದರು. ಆದರೆ ಮಗ ಸೊಸೆ ಅವರನ್ನು ಆಸ್ಪತ್ರೆಯಲ್ಲಿ ಒಂಟಿಯಾಗಿ ಸಾಯಲು ಬಿಟ್ಟು ಹೋಗಿದ್ದು ಕೇಳಿ ಅವರಿಗೂ ಬೇಸರವಾಯಿತು. ಲಕ್ಷ್ಮೀಪತಿಯವರು ಹುಷಾರಾದ ಮೇಲೆ ಈ ವೃದ್ಧಾಶ್ರಮಕ್ಕೆ ಬಂದು ಸೇರಿಕೊಂಡಿದ್ದರು. ಆಗ ಲಕ್ಷ್ಮೀಪತಿಯವರು ನಾನು ಇಲ್ಲಿ ಬಂದು ಸೇರಿಕೊಂಡ ಮೇಲೆ ಅವರಿಗೆ ತಕ್ಕ ಪಾಠ ಕಲಿಸಬೇಕೆಂದು ನಿರ್ಧರಿಸಿದೆ. ಯಾವ ಮನೆ, ಉದ್ಯಮ, ಆಫೀಸನ್ನು ನಾನು ಕಷ್ಟಪಟ್ಟು ಬೆವರು ಹರಿಸಿ ಈ ಮಟ್ಟಕ್ಕೆ ಬೆಳೆಸಿದ್ದೇನೋ ಅವರು ನನ್ನಿಂದ ಅವೆಲ್ಲವನ್ನೂ ಕಿತ್ತುಕೊಂಡು ನನ್ನನ್ನು ಹೊರದಬ್ಬಲು ಪ್ರಯತ್ನಿಸಿದರು. ಇವೆಲ್ಲ ತಿಳಿದ ಮೇಲೆ ನಾನೇಕೆ ನನ್ನ ಆಸ್ತಿಯನ್ನು ಅವರಿಗೆ ಕೊಡಬೇಕೆಂದು ಯೋಚಿಸಿದೆ. ಅವರಿಗೆ ನನ್ನ ಮೇಲೆ ಕಿಂಚಿತ್ತೂ ಕಾಳಜಿ ಇಲ್ಲದ ಮೇಲೆ ನಾನೇಕೆ ಅವರ ಬಗ್ಗೆ ಚಿಂತೆ ಮಾಡಬೇಕು ಎಂದುಕೊಂಡು ಒಂದು ದಿನ ನಮ್ಮ ವಕೀಲರನ್ನು ಕರೆಸಿ ಎಲ್ಲ ವಿಷಯವನ್ನು ಹೇಳಿದೆ. ಅವರು ಮಗನ ಮೇಲೆ ಕೇಸ್ ಹಾಕುವಂತೆ ತಿಳಿಸಿದರು. ಆದರೆ ನಾನೇ ಹಾಗೆ ಮಾಡುವುದು ಬೇಡ, ನನ್ನ ಪ್ರಾಪರ್ಟಿ ಮರಳಿ ಕೊಡಿಸಿದರೆ ಸಾಕು ಎಂದು ಕೇಳಿಕೊಂಡೆ. ಈಗ ನನ್ನ ಮಗನ ಹತ್ತಿರ ಅಲ್ಪ ಸ್ವಲ್ಪ ಉಳಿದಿರುವ ಹಣದಲ್ಲಿ ಆತ ಮಜಾ ಉಡಾಯಿಸುತ್ತಿದ್ದಾನೆ. ಅದು ಖಾಲಿಯಾದ ನಂತರ ಅವನಿಗೆ ಆಗಬೇಕಾದ ಶಿಕ್ಷೆ ಆಗುತ್ತದೆ. ನಾನು ಅವನಿಗೆ ಏನು ಮಾಡುವುದು ಬೇಡ ಎಂದು ತಿಳಿಸಿದೆ. ನಾನು ಕಾನೂನಿನ ಎಲ್ಲ ಕಾಗದ ಪತ್ರವನ್ನು ತಯಾರಿಸಿಕೊಂಡಿದ್ದೆ. ಅದನ್ನು ನನ್ನ ಲಾಯರ್ ಇವರಿಗೆ ಕಳಿಸಿದರು. ಯಾವಾಗ ಮನೆ ಖಾಲಿ ಮಾಡಲು, ಆಫೀಸನ್ನು ಖಾಲಿ ಮಾಡಲು ನೋಟಿಸ್ ಹೋಯಿತೋ ಆಗ ಅವರು ನನ್ನನ್ನು ಎಲ್ಲ ಕಡೆ ಹುಡುಕಲು ಪ್ರಾರಂಭಿಸಿದರು. ಕೊನೆಗೆ ಹುಡುಕಿಯೂ ಬಿಟ್ಟರು. ನನ್ನ ಬಳಿ ಕ್ಷಮೆ ಕೇಳಿ ಇಲ್ಲಿಂದ ಕರೆದುಕೊಂಡು ಹೋಗಿ ತಮ್ಮ ಹಕ್ಕನ್ನು ಪಡೆಯಬೇಕು ಎಂಬುದು ಅವರ ಯೋಚನೆ. ಆದರೆ ನನ್ನ ಪ್ರಾಪರ್ಟಿಯಲ್ಲಿ ಯಾರಿಗೂ ಪಾಲು ಕೊಡುವುದಿಲ್ಲ. ನಾನು ಕಷ್ಟಪಟ್ಟು ದುಡಿದು ಗಳಿಸಿದ ಆಸ್ತಿ ಅದು ಎಂದಾಗ ಮಗ ಸೊಸೆ ಇಬ್ಬರು ಹೌಹಾರಿದರು. ಅಲ್ಲಿದ್ದವರಿಗೆಲ್ಲ ಲಕ್ಷ್ಮೀಪತಿಯವರ ಕತೆ ಕೇಳಿ ಆಶ್ಚರ್ಯವಾಯಿತು. ಅವರಿಗೆ ಇಷ್ಟೊಂದು ಆಸ್ತಿ ಇದೆ ಎಂದು ಯಾರಿಗೂ ತಿಳಿದಿರಲಿಲ್ಲ. ಯಾರಿಗೂ ಗೊತ್ತಾಗದಂತೆ ಅವರು ಬಹಳ ಸರಳವಾಗಿ ಇರುತ್ತಿದ್ದರು. ಸುಧಾಕರ್ಗೆ ತಂದೆಯ ಮಾತು ಕೇಳಿ ಬಹಳ ಕೋಪ ಬಂದಿತ್ತು. ಇಷ್ಟೊತ್ತು ತಾಳ್ಮೆಯಿಂದ ಅವರನ್ನು ಮನವೊಲಿಸಿ ಮನೆಗೆ ಕರೆದೊಯ್ಯಬಹುದು ಎಂದು ತಿಳಿದುಕೊಂಡಿದ್ದ. ಆದರೆ ಅವನಿಗೆ ಬದಲಾದ ತಂದೆಯ ರೂಪ ನೋಡಿ ಅವರು ಮನೆಗೆ ಮರಳಿ ಬರುವುದಿಲ್ಲ ಎಂಬುದು ಖಾತ್ರಿಯಾಯಿತು. ಅವನ ತಾಳ್ಮೆ ಕಟ್ಟೆ ಒಡೆದು ಕೋಪದಿಂದ ಕಿರುಚಲಾರಂಭಿಸಿದ. ನೀವೇನು ಮಾಡಿಕೊಳ್ಳುತ್ತೀರೋ ಮಾಡಿಕೊಳ್ಳಿ, ಆದರೆ ನಾನು ನಿಮಗೆ ಒಬ್ಬನೇ ಮಗ. ನಿಮ್ಮ ಆಸ್ತಿಯಲ್ಲಿ ನನಗೆ ಪಾಲು ಕೊಡದೆ ಯಾರಿಗೆ ಕೊಡುತ್ತೀರಿ? ವಯಸ್ಸಾದ ನೀವು ಎಷ್ಟು ದಿನ ಈ ಆಸ್ತಿ ಜೊತೆ ಇರಲು ಸಾಧ್ಯ? ಈ ಬಂಗಲೆ, ಆಸ್ತಿ, ಆಫೀಸ್, ಉದ್ಯಮ ಇದಕ್ಕೆಲ್ಲ ನಾನೊಬ್ಬನೇ ವಾರಸುದಾರ. ನಿಮಗೀಗ ವಯಸ್ಸಾಗಿದೆ, ಅದನ್ನು ನಡೆಸಲು ನಿಮ್ಮಿಂದ ಸಾಧ್ಯವಿಲ್ಲ. ಅದರ ವ್ಯವಹಾರ ನೋಡಿಕೊಳ್ಳಲು ನಾನೇ ಬೇಕಾಗುತ್ತದೆ ಎಂದು ಕೋಪದಿಂದ ಹೇಳತೊಡಗಿದ. ಆಗ ಲಕ್ಷ್ಮೀಪತಿಯವರು ಶಾಂತರಾಗಿ, ಮಗನೇ, ನಿನಗೆ ನನ್ನ ಆಸ್ತಿಯ ಚಿಂತೆ ಬೇಡ. ನಾನು ಅದಕ್ಕಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇನೆ. ನಾನು ಆಗಲೇ ಅದನ್ನು ಮಾರಲು ಇಚ್ಛಿಸಿದ್ದೇನೆ ಎಂದಾಗ ಸುಧಾಕರ್ಗೆ ಆತಂಕವಾಯಿತು. ಅದನ್ನು ಮಾರಿ ಅಷ್ಟು ಹಣ ತೆಗೆದುಕೊಂಡು ಅದನ್ನೇನು ಮಾಡುತ್ತೀರಿ ಎಂದು ಸಿಟ್ಟಿನಿಂದ ಕೇಳಿದ. ಅದರ ಬಗ್ಗೆ ನೀನ್ಯಾಕೆ ಚಿಂತೆ ಮಾಡುತ್ತೀಯಾ? ನಿನ್ನಂಥ ನಾಲಾಯಕ್ ಮಕ್ಕಳು ಈ ಜಗತ್ತಿನಲ್ಲಿ ಬಹಳ ಜನರಿದ್ದಾರೆ. ನಿನ್ನಂತೆ ತಮ್ಮ ತಂದೆ ತಾಯಿಯರನ್ನು ಸರಿಯಾಗಿ ನೋಡಿಕೊಳ್ಳದೆ ಮನೆಯಿಂದ ಹೊರಗೆ ಹಾಕಿರುತ್ತಾರೆ. ಅಂಥವರಿಗಾಗಿ ವೃದ್ಧಾಶ್ರಮದಲ್ಲಿ ಇನ್ನೊಂದಿಷ್ಟು ರೂಮುಗಳನ್ನು ಕಟ್ಟಿಸುತ್ತೇನೆ. ವೃದ್ಧಾಶ್ರಮವನ್ನು ಮತ್ತಷ್ಟು ಬೆಳೆಸುತ್ತೇನೆ. ನನ್ನ ಎಲ್ಲ ಹಣವನ್ನು ಒಳ್ಳೆಯ ರೀತಿಯಲ್ಲಿ ಬಳಸುತ್ತೇನೆ. ಇಲ್ಲಿ ನನಗೆ ಯಾವುದಕ್ಕೂ ಕೊರತೆ ಇಲ್ಲ. ನನ್ನನ್ನು ಬಹಳ ಕಾಳಜಿಯಿಂದ ನೋಡಿಕೊಳ್ಳುತ್ತಾರೆ. ಇಲ್ಲಿ ನಾವೆಲ್ಲರೂ ಎಲ್ಲ ನೋವನ್ನು ಮರೆತು ನಗುತ್ತಾ ಒಬ್ಬರಿಗೊಬ್ಬರು ಅನ್ಯೋನ್ಯವಾಗಿ ಮಾತನಾಡುತ್ತಾ ಸಮಯ ಕಳೆಯುತ್ತೇವೆ. ನನಗೆ ಹಣದ ಯಾವುದೇ ಕೊರತೆ
ಇಲ್ಲದ್ದರಿಂದ ನನಗೆ ಇಷ್ಟವಾದಾಗ ಹೊರಗೆ ಹೋಗಿ ಬರುತ್ತೇನೆ. ನಿನಗೆ ಎಲ್ಲವೂ ಅರ್ಥವಾಗಿದೆ ಎಂದು ತಿಳಿದುಕೊಳ್ಳುತ್ತೇನೆ. ನಾನು ನನ್ನ ಮನೆ ಬಿಸ್ನೆಸ್ನಲ್ಲಿ ಯಾವುದೇ ಪಾಲನ್ನು ನಿನಗೆ ಕೊಡುವುದಿಲ್ಲ. ಈಗ ಇಲ್ಲಿಂದ ನೀವಿಬ್ಬರೂ ಹೊರಡಬಹುದು. ಮತ್ತೊಮ್ಮೆ ಈ ನಿಮ್ಮ ಕೆಟ್ಟ ಮುಖವನ್ನು ನನಗೆ ತೋರಿಸಬೇಡಿ. ಇನ್ನೆಷ್ಟು ಕಾಲ ಬದುಕಿರುತ್ತೇನೆಯೋ ಅಷ್ಟು ದಿನ ಸ್ವಾವಲಂಬಿಯಾಗಿ ಬದುಕುತ್ತೇನೆ. ನಿಮ್ಮಿಬ್ಬರ ಮೇಲೆ ನಾನು ಯಾವತ್ತೂ ಅವಲಂಬಿತವಾಗುವುದಿಲ್ಲ. ವೃದ್ಧಾಶ್ರಮದ ಗೇಟು ತೆಗೆದೇ ಇದೆ. ನೀವಿನ್ನು ಹೊರಡಬಹುದು ಎಂದು ಹೇಳಿದರು. ಸುಧಾಕರ್ ಮತ್ತು ಕವಿತಾ ಬೇರೆ ದಾರಿ ಇಲ್ಲದೆ ಅನಿವಾರ್ಯವಾಗಿ ಅಲ್ಲಿಂದ ಹೊರಬಂದರು. ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.